ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ನಾನು ರಾಗಿ ದೋಸೆ ಮಾಡ್ತಾಯಿದ್ದೀನಿ. ಯಾಕಂದರೆ ರಾಗಿ ದೋಸೆ ತುಂಬ ಒಳ್ಳೆಯದು. ಸೊ ಬೆಳಗ್ಗೆ ತಿಂದರೆ ಇನ್ನೂ ಒಳ್ಳೆಯದು ಅಂತ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಅದಕ್ಕೊಂದು ಕೆಂಪು ಚಟ್ನಿ ಕೂಡ ಮಾಡಿದ್ದೆ. ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಥೈರಾಯ್ಡ್ ಬಗ್ಗೆ ಹೇಳಿದ್ದೆ. ನಂದು ಥೈರಾಯ್ಡ್ ಅಂದರೆ ಸ್ವಲ್ಪ ಜಾಸ್ತಿ ಆಗಿತ್ತು ಫಸ್ಟ್ ಟೈಮ್ ಚೆಕ್ ಮಾಡುವಾಗ. ಬಟ್ ಇವಾಗ ಅದಕ್ಕಿಂತ ಡಬಲ್ ಆಗಿತ್ತು. ಮೊನ್ನೆ ನಾವು ಆ್ಯಕ್ಚುಲಿ ಕಮ್ಮಿ ಆಗಿರ್ಬೋದು ಅಂತ ಹೋದ್ವಿ ಚೆಕ್ ಮಾಡಲಿಕ್ಕೆ. ಡಾಕ್ಟರ್ ಕೂಡ ಹೇಳಿದರು, ಯಾಕಂದರೆ ವೆಯ್ಟ್ ಲಾಸ್ ಆಗಿದೆಲ್ಲ, ಹಾಗಾಗಿ ಕಮ್ಮಿ ಆಗಿರ್ಬೋದು ಅಂತ. ಬಟ್ ಚೆಕ್ ಮಾಡಿದಾಗ ಗೊತ್ತಾಯಿತು ಸ್ವಲ್ಪ ಜಾಸ್ತಿ ಆಗಿದೆ ಅಂತ. ಮತ್ತು ಅದರದ್ದೇ ಡಾಕ್ಟರಿಗೆ ಸಜೆಸ್ಟ್ ಮಾಡಿದರು, ಅಪಾಯಿಂಟ್ಮೆಂಟ್ ಎಲ್ಲ ನಂದು ದೀಪಾ ಮೇಡಮ್ ತೆಗೆದುಕೊಟ್ರು. ಹಾಗೆ ಅಲ್ಲಿಗೆ ಹೋದ್ವಿ. ಅವರು ಫುಲ್ ಎಕ್ಸ್ಪ್ಲೈನ್ ಮಾಡಿದರು ಎಲ್ಲ ಡೀಟೇಲಾಗಿ. ಯಾಕಂದರೆ ಈ ಥೈರಾಯ್ಡಿಂದ ವೆಯ್ಟ್ ಗೇನ್ ಅಂತ ನಾವು ಅಂದ್ಕೊಂಡ್ರೆ ಕೆಲವರು ಅಂದರೆ ಥೈರಾಯ್ಡಿಂದ ವೆಯ್ಟ್ ಗೇನ್ ಆದರೆ ಮತ್ತು ನಾವು ವೆಯ್ಟ್ ಲಾಸ್ ಮಾಡಲಿಕ್ಕಾಗಲ್ಲ, ಸೊ ಆ ಥರ ಎಲ್ಲ ಇರುತ್ತೆ ಮೈಂಡಲ್ಲಿ. ಹಾಗಾಗಿ ಸೊ ಥೈರಾಯ್ಡಿಂದನೇ ವೆಯ್ಟ್ ಗೇನ್ ಆಗೋದು ಅಂತಲ್ಲ, ನಮ್ಮದು ಸ್ವಲ್ಪ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆದರೂ ಆ ಥರ ಆಗುತ್ತೆ. ಮತ್ತು ಡೆಲಿವರಿ ಆದಮೇಲೆ ತುಂಬ ಜನ ಆಗ್ತಾರೆ ವೆಯ್ಟ್ ಗೇನ್ ಎಲ್ಲ ಅಂತ. ಹಾಗೆ ಟ್ಯಾಬ್ಲೆಟ್ ಏನಿದೆ ನನಗೆ 25 mg ಆ ಥರ ತಗೊಳ್ತಾ ಇದ್ದೆ. ಇವಾಗ ಅದನ್ನು 2 ತಗೊಳ್ಳಿ ಅಂತ ಹೇಳಿದರು. ಸೊ 2 ಮಂತ್ ಬಿಟ್ಟು ಬೇರೆ ಒಂದು ಟೆಸ್ಟ್ ಇದೆ, ಸೊ ಹೋಗುವ ಮುಂಚಿನ ದಿವಸ ಮಾಡಿಸ್ಕೊಂಡು ಹೋಗಲಿಕ್ಕಿದೆ. ಹಾಗೆ ನೋಡಬೇಕು ಆವಾಗ ಏನಾಗುತ್ತೆ, ಅಂದರೆ ಕಮ್ಮಿ ಆಗುತ್ತಾ ಅಂತೆಲ್ಲ ನೋಡುವ ಅಂತ ಹೇಳಿದರು. ಸೊ ಇವಾಗ ಬೇರೆಂಥ ಪ್ರಾಬ್ಲಮ್ ಇಲ್ಲ ಅದರಿಂದ. ಅಂದರೆ ನನಗೆ ತುಂಬ ಟಯರ್ಡ್ ಅನಿಸುತ್ತೆ. ಕೆಲವೊಂದು ದಿವಸ ಅಂತೂ ಅಂದರೆ ಡೇ ಟೈಮಲ್ಲಿ ತುಂಬ ನಿದ್ದೆ ಬರುತ್ತೆ. ನಿದ್ದೆ ಅಂದರೆ ಅದು ಹೇಳಲಿಕ್ಕಾಗಲ್ಲ, ಒಂದು ತುಂಬ ಸುಸ್ತಾದ ರೀತಿಯಲ್ಲಿ ನಿದ್ದೆ, ಕಣ್ಣು ಬಿಡಲಿಕ್ಕಾಗಲ್ಲ, ಅಷ್ಟು ನಿದ್ದೆ ಬರುತ್ತೆ. ಅದ್ರ ಜೊತೆಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ. ಸೊ ಈ ಥರ ಎಲ್ಲ ಒಂದು ಚಿಕ್ಕ ಪುಟ್ಟ ಚೇಂಜಸ್ ಇದೆ. ಬಟ್ ನಾವು ಅಂದರೆ ಒಂದು ಪ್ರಾಬ್ಲಮ್ ಬಂತು ಅಂತ ಅದನ್ನು ದೊಡ್ಡದು ಮಾಡ್ತಾ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಹಾಗಾಗಿ ನಾನು ಸ್ವಲ್ಪ ನನ್ನ ರುಟೀನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೇನೆ. ನೈಟ್ ನಮ್ಮದು ಸ್ವಲ್ಪ ಕಷ್ಟನೇ, ಅಂದರೆ ಬೇಗ ಮಲಗೋದೆಲ್ಲ. ಬಟ್ ಬೆಳಗ್ಗೆ ಸ್ವಲ್ಪ ಆದಷ್ಟು ಬೇಗ ಎದ್ದು 6 o'clock 6:30 ಎಲ್ಲ ಎದ್ದು ಸ್ವಲ್ಪ ನಮ್ಮದು ರುಟೀನೆಲ್ಲ ಬೇಗ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಈಸಿ ಆಗುತ್ತೆ. ಯಾಕಂದರೆ ಪಾಪು ಎಲ್ಲ ಇರುವಾಗ ಇಲ್ಲಾಂದ್ರೂ ನಮಗೂ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇರುತ್ತೆ ಪಾಪು ಚಿಕ್ಕವರಿರುವಾಗ. ಯಾಕಂದರೆ ಅವರನ್ನು ಮ್ಯಾನೇಜ್ ಮಾಡಬೇಕು, ಅದರ ಜೊತೆಗೆ ಕೆಲಸ ಅದು ಇದು ಅಂತ ಹೇಳುವಾಗ ಡೆಫಿನೆಟ್ಲಿ ಆಗುತ್ತೆ. ಸೊ ನಾವೇ ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ ಅಥವಾ ರುಟೀನ್ ಚೇಂಜಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಅಷ್ಟೇ. ಹಾಯ್, ನಿನ್ನೆಲ್ಲ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ನಂತರ ಕಂಟಿನ್ಯೂ ಮಾಡಲಿಕ್ಕೆ ಆಗಿರಲಿಲ್ಲ. ಅಲೆಂಬ ಹಾಗೆ ಈಗ ನೈಟ್ ಅಂದರೆ ನಾವು ಒಂದು ಸಿನಿಮಾಕ್ಕೆ ಹೋಗ್ತಿದ್ದೇವೆ, ಪಿಲಿಪಂಜ ಅಂತ. ನನ್ನ ಕ್ಲೋಸ್ ಫ್ರೆಂಡ್ ಇದ್ದು ಸಿನಿಮಾ ಇವತ್ತು ಪ್ರೀಮಿಯರ್ ಶೋ ಇಲ್ಲಿ ದೇರ್ಲಗಟ್ಟೆಯಲ್ಲಿ. ಹಾಗೆ ಅದಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿಂದ ನಂತರ ಒಂದು ಮೆಹಂದಿ ಫಂಕ್ಷನ್ ಇದೆ, ಬಿಟ್ಟದ್ದು ಫ್ರೆಂಡ್ ಇದ್ದು, ಅಲ್ಲಿ ಹೋಗಬೇಕು. ಅಮ್ಮ ಒಂದೇ ಮೂರ್ತಲೆ ಜಿಮ್ ಕೋಚಿದ್ದು ಮೆಹಂದಿ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ಹಾಗೆ ಈಗ ಗಡಿಬಿಡಿಯಲ್ಲಿ ಹೋಗ್ತಾ ಇದ್ದೇವೆ. ಈಗ ಹತ್ರ ಆಯಿತು. ಈಗ ಒಂದು ಸಿನಿಮಾ ನೋಡಿ ನಂತರ ಮೆಹಂದಿಗೆ ಹೋಗಬೇಕು. ಮತ್ತೆ ಕಂಟಿನ್ಯೂ ಮಾಡ್ತೇನೆ ವ್ಲಾಗನ್ನು. ಸಿನಿಮಾ ನೋಡಿ ಬರುವ. ಪಿಲಿಪಂಜ ಅಂತ ಸಿನಿಮಾ ನಾಡಿದ್ದು 12ಕ್ಕೆ ರಿಲೀಸ್. ದಯವಿಟ್ಟು ಎಲ್ಲರೂ ಹೋಗಿ ಸಹಕಾರ ಮಾಡಬೇಕಾಗಿ ವಿನಂತಿ. ಹೋಗಿ ಬರುವ. ಈ ಸಮಸ್ಯೆಗೆ ಏನೇ ಪರಿಹಾರ ಕೊಡುವುದೇನೆ ಆ ರಕ್ಕಸ ಪಿಲಿನ ಈರೆ ಕೇಳುವುದನಿಕುಲೆ ಆ ಪಿಲಿರ್ದಿ ಮಾತ್ರ ಯಾನ್ ಗುಡೆ
ಪ್ರಾಮಾಣಿಕವಾದ ಸಾಮಾಜಿಕ ಜಾಲತಾಣ ಇತ್ತೆ ಬಾರಿ ಬಲಿಷ್ಠ ಆದುಂಡು ಇನ್ನು ಮಾತೆಲ್ಲ ಸಾಮಾಜಿಕ ಜಾಲತಾಣಗಳು ಸಕ್ರಿಯ ಉಪಯೋಗ ಖಂಡಿತವಾದ ಉಳ್ಳಾರು ಅಂಚದ ಉಪಯೋಗ ಐನಾತ್ ಈ ನಮ್ಮ ಸಿನಿಮಾದ ಪ್ರಚಾರನು ಸಾಮಾಜಿಕ ಜಾಲತಾಣ ಕುರಿತು ಎಲ್ಲಿ ಪ್ರೋತ್ಸಾಹ ಮಾಡಿಕೊಡು ಎಲ್ಲಿ ಬೆಂಬಲಿಸೋಡು ಬಂದು ಕೇಳುವುದಿಲ್ಲ ಸಿನಿಮಾ ಕೂಡ ಈ ಸಿನಿಮಾ ಪಿದೇ ಕೊಡ್ತರು ಕೆಮರದ ಎದುರು ನಿಗದ ಪ್ರಾಮಾಣಿಕ ಅಭಿಪ್ರಾಯ ಪಂಡ್ಲೆ ಈಗ ಒಂದು 10 ಜನ ಪಂಡದು ನಿಗದ ಐನಾತ್ ಪ್ರಚಾರ ಕೊರಲೆ ಬಂದು ಕೇಳುವುದಿಲ್ಲ ಸಿನಿಮಾದ ಬಗ್ಗೆ ಇಂದ ಹಿರಿಯ ನಟಿ ಹಾಸ್ಯ ನಟಿ ಬಜರಾಜ ಮಮ್ಮಜಿಯವರ ಪಾತ್ರ ಕೇಳುವ ಖುಷಿ ಆಗುತ್ತೆ ಭಾಷೆ ಜಾಸ್ತಿ ಜನ ಬರ್ತದೆ ಪಿಕ್ಚರ್ ಮಾಡ್ತಾರೆ ಪಿಕ್ಚರ್ ಬರ್ತದೆ ಭಾಷೆ ಮನುಷ್ಯಗಳು ನಮ್ಮ ಲಕ್ಷಣ ಮಾಡುವ ಬಗ್ಗೆ ಪ್ರಚಾರ ಪರಿಚಯ ಮಾಡ್ಕೊಂಡೇಜಿ ನಮ್ಮ ಸ್ಥಳೀಯ ಒಂದು ಪ್ರತಿಭೆ ತುಳುನಾಡದ ಕುದರ್ನ ಬಾರಿ ದೇಶ ವಿದೇಶದ ಮಸ್ತ್ ವಿಸ್ತರಣೆ ಮಾಡ್ತಿರೋ ಒಂದು ಅದ್ಭುತ ಪ್ರತಿಭೆ ರಕ್ಷಣೆ ಮಾಡಿದ್ರು ಈ ಸಿನಿಮಾ ಜೊತೆ ಪಾತ್ರ ಮಾಡ್ತಾರೆ ಅದರ ಪಾತ್ರ ಬಂದು ನಮಸ್ಕಾರ ಮಾತಾಡಿಗಳ ಸುಮಾರು ಜನ ಊಟಕ್ಕೆ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ನಿಕಲ್ನ ಟೈಮ್ ಕೊಟ್ಟು ಬಂದಿದ್ದೀವಿ ಅಂತೀನಿ ಅಂತ ಫ್ರೆಂಡ್ಸ್ ಹಾಕೋದು ಸುಮಾರು ಜನ ಕೇವಲ ರಿಲೀಸ್ ಆಗಿ ಬರ್ತೀನಿ ಅಂದ್ರೆ ಹೆಂಗೋಸ್ಕರ ಮಾಡಿತ್ತು ಮೋಕೆ ಕಲೆಕ್ಷನ್ ಗೆಡ್ಡವಾಡ ಮಾರ ₹5 ಕೊಟ್ಟು ಸುಮಾರು ಜನ ಬೈದಿ ನಮ್ಮ ಮಾತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಲು ಕೂಡ ಕಮಿಟ್ಮೆಂಟ್ ಮಸ್ತ್ ಕೂಡ ₹5 ಎಲ್ಲ ವಿಷಯ ಅದನ್ನ ಇತ್ತು ಮೋಕೆ ದಿದ್ದ ಗೆಡ್ಡವಾಡ ಅಂದ್ರೆ ಟೀಮ್ ಗೆಡ್ಡವಾಡ ಬೈದಾಡಿ ಸೊ ಇದಕ್ಕೆ ಮಾತಾಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಊಟದ ಜವನೆ ಸುಮಾರು ಜನ ಉಳ್ಳಾರು ದಯಮಾಡ್ತದೆ ನಿಕಲ್ನ ಒಂದು ಜೆನ್ಯೂನ್ ಅಭಿಪ್ರಾಯ ಕೊರ್ಲಿ ನಿಕಲ್ನ ಊಟ ಒಂದು ಸಪೋರ್ಟ್ ಮಾಡ್ಕೊಳ್ಳಿ ನಿಕಲ್ನ ಎಟ್ಟೆ ಪಾತ್ರ ಪಟ್ಟರ ನನ್ನ ಹೇಗ್ಲಿಕ್ಕೆ ಸಿನಿಮಾ ಒಂದು ಅವಕಾಶ ಸಿಕ್ಕೊಂಡು ಅಂತೀನಿ ಸಿನಿಮಾದ ಅವಕಾಶ ಕೊಟ್ಟು ಗುರು ಸಾಮಾನ್ಯರು ರಮೇಶ್ ಗುರುಪಾಲಿ ಸರ್ ಅಂತೇನೆ ಬರತಾನೆ ಯಾರಿಗೆ ಸಮಾಜ ಸಿನಿಮಾದ ನೆಟ್ ಮಕ್ಕಳು ದಿಕ್ಕಿದೆ ಆಕ್ಚುಲಿ ಮಗನ ವಯಸ್ಸಲ್ಲಿ ದೇಶ ಮಾತ್ರ ಸಿನಿಮಾ ನಾಟಿ ಮಾಡಿದೆ ಸಮಾಜ ಭಾರಿ ಖುಷಿ ನಮ್ಮ ಸಿನಿಮಾದ ನಮ್ಮಲ್ಲ ದಿಗ್ಗಜರು ಬಿಲ್ಲರು ಮಾಡ್ತಿದ್ದಾರೆ ನಮ್ಮ ಟೀಮ್ ಮಾತ್ರ ನಿಮ್ಗೆ ಪರಿಚಯ ಒಂದು ಕೊರಿಯರು ಸೊ ಥ್ಯಾಂಕ್ ಯು ಸೋ ಮಚ್ ಕೂಡ ಇಲ್ಲಿ ನಾವು ಮೂವಿ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. ಒಂದು ಡಿಫ್ರೆಂಟ್ ಸ್ಟೋರಿ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಂಟೆಂಟ್ ಬೇಸ್ಡ್ ಮೂವಿ. ಸೊ ಡಿಸೆಂಬರ್ 12ಗೆ ರಿಲೀಸ್ ಆಗ್ತಾ ಇದೆ. ಸೊ ಮಂಗಳೂರಲ್ಲಿ ಯಾರೆಲ್ಲ ಇದ್ದೀರಾ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಈ ಮೂವಿಗೆ. ನಾವು ಇಲ್ಲಿ 3 ಸೂಪರ್ ಮಾರ್ಕೆಟ್ಗೆ ಬಂದಿದ್ದೇವೆ. ಸ್ವಲ್ಪ ಐಟಮ್ ತಗೊಳ್ಳಿಕ್ಕಿತ್ತು. ತುಂಬ ಐಟಮ್ ತಗೊಳ್ಳಿಕ್ಕಿದ್ರೆ ಡಿ ಮಾರ್ಟ್ಗೆ ಹೋಗೋದು, ಇಲ್ಲಾಂದರೆ ಇಲ್ಲೇ ಹತ್ತಿರದಲ್ಲೇ ಮೋರಿದೆ. ಮೋರಲ್ಲಿ ಕೂಡ ಒಳ್ಳೊಳ್ಳೆ ಐಟಮ್ಸ್ ಇರ್ತದೆ ಮತ್ತು ರೇಟ್ ಕೂಡ ಕಡಿಮೆ ಇರ್ತದೆ. ನೋಡಿ ಶಾಪಿಂಗ್ ಮಾಡುವ ಜನ ನೋಡಿ ಇಷ್ಟು ಶಾಪಿಂಗ್ ಮಾಡಿದ್ರು ಇವರು. ಅಮ್ಮು ಅಮ್ಮು ಹಾಂ ಬಲ್ಲಿ 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 ದಿಲೆ ಅವಳು ಚೆಕ್ ಮಾಡೋದು ಎಕ್ಸ್ಪೈರಿ ಡೇಟ್ ಎಲ್ಲ ಕರೆಕ್ಟ್ ಉಂಟಾ, ಕರೆಕ್ಟ್ ಉಂಡೆ, ಸರಿ ಉಂಡೆ, ಸೂಪರ್ ಬನ್ನೆ ಮೂಲ್ತುಲೆ ಹಾಂ ಸರಿ ಉಂಟಂತ. ಅಮ್ಮು ಮೂಲ್ತುಲೆ ಪಪ್ಪಂದುಲೆ ಕೋಪ ಟಾಟಾ ಬರ್ಬಾಯ್ ಬಾಯ್ ಬಾಯ್ ಸೂಪರ್ ಬನ್ನಿ ಬೈ ಹೆಂಗೆ ಹೋಗೋಣ ಪೊಯ್ ಬಲೆ ಇರಗ ಆಪುಜಿ ಬರ್ತಾರವು ಇರಗ ಆಪುಜಿ ಹಾಂ ಒಂಜಿ ಕೈ ಬರ್ತಲ್ಲ ಬಲೆ ಪೊಯ್ ಬಾ ಬಿಟ್ಟೆ ಈ ಕಡೆ ಹೋದ್ಲು ನೋಡಿ ಇಲ್ಲಿ
ಶವರ್ ಜೆಲ್, ಶಾಂಪೂ, ಬೇರೆ ಬೇರೆ ಐಟಮ್ ಎಲ್ಲ ಇದೆ. ಗೊತ್ತಾಗ್ಬೋದು ಎಂಚ ಪರಿಮಳ, ಎಂಚ ಪರಿಮಳ ಕ್ಲಿಯರ್ ಲೆವೆಲ್ಲಿಗೆ ಗೊತ್ತಾಗ್ಬಂಗೆ ಕಮ್ಮೆನ. ಹಾಂ ಎಡ್ಡೆಜ್ಜಿ ಅಲೋವಿರಾ. ಬಾಲ್ಕೊಂಡ್ ಪಾಟ್ಲೆ ಇಲ್ಲಿ ಬಾಸ್ಕೆಟ್ ಪಾಟ್ಲೆ ವೆರಿ ಗುಡ್. ಪೊಯ್ ಸರಿ ಬದು ಭಲೆ ಪೊಯ್ 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 ಚಪ್ಪಲ್ ಉಂಡಿಟ್ರ ಕಂದಿ ಚ ಇವಾಗ ಇಲ್ಲಿ ನಾವು ಮ್ಯಾರೇಜ್ಗೆ ಹೊರಟಿದ್ದೇವೆ. ಇವತ್ತು ನಮ್ಮದು ರಮ್ಯಾ ಮ್ಯಾಮಿದ್ದು ಮ್ಯಾರೇಜ್ ಇದೆ. ಕುದ್ರೋಳಿ ಟೆಂಪಲಲ್ಲಿರೋದು, ಹಾಗಾಗಿ ಅಂದರೆ ಹಾಲಲ್ಲಿರೋದು, ಹಾಗಾಗಿ ಹೋಗ್ತಾ ಇದ್ದೀವಿ. ಅವರಿಗೊಂದು ಗಿಫ್ಟ್ ಎಂತ ಕೊಡುವ ಅಂತ ಯೋಚನೆ ಮಾಡ್ತಾ ಇದ್ವಿ. ಆವಾಗ ಪ್ಲ್ಯಾಂಟ್ ಕೊಟ್ಟರೆ ಒಳ್ಳೆಯದು ಅಂತ ಅನ್ನಿಸ್ತು ನನಗೆ, ತುಂಬ ಯೂಸ್ಫುಲ್ ಗಿಫ್ಟ್ ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲೇ ಲಿಟಲ್ ಪ್ಲ್ಯಾಂಟ್ಸ್ ಅಂತ ಇದೆ, ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ನೋಡುವ ಯಾವ ಥರ ಪ್ಲ್ಯಾಂಟ್, ಅಂದರೆ ಇಂಡೋರ್ ಪ್ಲ್ಯಾಂಟ್ಸ್ ತಗೊಂಡ್ರೆ ಒಳ್ಳೆಯದು ಅಂತ. ಇವಾಗ ಅಲ್ಲಿ ಕೆಲವರು ಬಂದಿದ್ದಾರೆ, ನಮ್ಮ ಬ್ಯಾಚ್ ಅವರು, ಅವರಿಗೆ ಸಿಗಬೇಕು. ಯಾಕಂದರೆ ನಾಳೆ ರಿಸೆಪ್ಷನ್ ಇದೆ. ರಿಸೆಪ್ಷನ್ ಕೂಡ ನಾನು ಹೋಗಬೇಕು, ಇವರಿಲ್ಲ. ಇವರು ಪಾಪು ಇವರಿಗೆ ಸ್ವಲ್ಪ ಬೇರೆ ಕೆಲಸ ಇದೆ, ಹಾಗಾಗಿ ನಾಳೆ ನಾನು ಹೋಗಿ ಬರಬೇಕು. ನಮಗೆ ಮೆಹಂದಿಗೆ ಕೂಡ ಹೋಗ್ಲಿಕ್ಕಾಗಿಲ್ಲ, ಯಾಕಂದರೆ ಮೂವಿಗೆ ಹೋಗಿದ್ವಿ, ಅಲ್ಲಿಂದ ಬರುವಾಗ ಲೇಟ್ ಆಯಿತು. ಸೊ ಮ್ಯಾರೇಜ್ ಮತ್ತು ರಿಸೆಪ್ಷನ್ ಹೋಗುವಂಥ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಟೈಮ್ 1 o'clock ಆಗ್ತಾ ಬಂತು, ಬೇಗ ಹೋಗಿ ಸೊ ವಿಶಸ್ ಮಾಡಿ ಬರ್ಬೋದು. ಇವಾಗ ಇಂಡೋರ್ ಪ್ಲ್ಯಾಂಟ್ಸಲ್ಲಿ ಏನಾದರೂ ಇಲ್ಲಿ ಒಂದು ನಮ್ಮದು ಪರಿಚಯದವ್ರದ್ದಿತ್ತು, ಬಟ್ ಅವ್ರದ್ದು ಇವಾಗ ಕ್ಲೋಸ್ ಆಗಿದೆ. ರೂಪೇಶ್ ಶೆಟ್ಟಿ ಇದ್ದಾರಲ್ಲ, ಸೊ ಅವ್ರದ್ದೊಂದು ಶಾಪ್ ಇದೆ. ಸೊ ಅಲ್ಲಿ ಸೊ ಹಾಗೆ ಇಲ್ಲಿ ಯಾವ ಥರ ಸಿಗುತ್ತೆ ಅಂತ ಗೊತ್ತಿಲ್ಲ ನೋಡಿ. ಇಲ್ಲಿ ಏನು ಮಾಡಲಿ, ವುಡ್ ಬರ್ಡ್ಸ್ ಕೊಡಿ. ಇದು ಇದೇ ಶಾಪ್ ನಾನು ಹೇಳಿದೆ, ಲೊಕೇಶನ್. ಹಾಗೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಿ, ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ. ನಾವು ಅಂದರೆ ಆಕ್ಸಿಜನ್ ಪ್ಲ್ಯಾಂಟ್ ತಗೊಂಡ್ವಿ, ಕಲರ್ಫುಲ್ ಆಗಿದೆ, ತುಂಬ ಅಟ್ರಾಕ್ಟಿವ್ ಆಗಿದೆ, ತುಂಬ ಖುಷಿ ಆಗ್ತದೆ. ಒಂದು ಗಾರ್ಡನ್ಗೆ ಬಂದಂಗೆ ಆಯಿತು. ಹಾಗೆ ಪ್ಲ್ಯಾಂಟ್ ನೋಡುವಾಗ ಆಸೆ ಆಗ್ತದೆ ಕೊಂಡೋಗುವ ಅಂತ, ಆದರೆ ನಮ್ಮ ಅಲ್ಲಿ ಮನೆ ಹತ್ರ ಇಲ್ಲಿ ಸುಮ್ಮನೆ ಹಾಳಾಗ್ತದೆ. ನೆಕ್ಸ್ಟ್ ಹೊಸ ಮನೆಗೆ ತಗೊಂಡು ಒಳ್ಳೆ ಪ್ಲ್ಯಾಂಟ್ಸ್ ಇದೆ. ಮನಿ ಪ್ಲ್ಯಾಂಟ್, ನಾವು ಆಕ್ಸಿಜನ್ ಪ್ಲ್ಯಾಂಟ್ ತಗೊಂಡು ಇಲ್ಲಿದೆ ನೋಡಿ, ಈ ಪ್ಲ್ಯಾಂಟ್ ತಗೊಂಡು ಆಕ್ಸಿಜನ್ ಪ್ಲ್ಯಾಂಟ್ ಗಿಫ್ಟ್ ರ್ಯಾಪ್ ಮಾಡಿ ಕೊಡ್ತಾರೆ ಅಂತ ಹೇಳಿದರು. ಈಗ ಗಿಫ್ಟ್ ರ್ಯಾಪ್ ಮಾಡಿದ ನಂತರ ತಗೊಂಡು ಹೋಗ್ಬೇಕು. 1 o'clock ಆಯಿತು, ಬೇಗ ಹೋಗಬೇಕು, ಹಸಿವಾಗ್ತದೆ. ಹಲೋ ಹಲೋ, ಚೂರು ಗಡಿಬಿಡಿ ಮದುವೆ ಮುಗಿಸ್ಕೊಂಡು ಪಾನ್ ಬೀಡ ತಿನ್ಕೊಂಡು ಮತ್ತೆ ಜ್ಯೂಸು ಅದು ಇದು ಎಲ್ಲ ತಿನ್ಕೊಂಡು ಕುಡಿದು ಬಂದು ಹೋಗಿ ಊಟ ಕೊಡಬೇಕು ಅವಳಿಗೆ. ಈ ಮಕ್ಕಳೇ ಹೀಗೆ, ಅದಕ್ಕೆ ಅವಳಿಗೆ ಹೊರಗಡೆ ಮಾತ್ರ ಆಪ್ಷನ್ ಐಸ್ ಕ್ರೀಮ್ ಎಲ್ಲ ತಿನ್ನಲಿಕ್ಕೆ. ನಾವಾಗಿ ಎಂತ ತೆಗೆದು ಕೊಡೋದು. ಬೇಗ ಇತ್ತಬಹುದು ನೋಡುವ.
ಅಮ್ಮ ವೆಜ್ ಊಟ ಸೂಪರ್ ಆಗಿತ್ತು. ನೋಡು ಇದು ಇಲ್ಲಬಹುದು ಎಲ್ಲ ಐಟಮ್ ಚೆನ್ನಾಗಿತ್ತು. ಇಲ್ಲಬಹುದು ಅಮ್ಮ ನೋಡು ಸೂಪರ್ ಆಗಿತ್ತು. ಸತ್ಯ ಹೇಳ್ಬೇಕಂದ್ರೆ ವೆಜ್ ಊಟ ಅಪರೂಪಕ್ಕೆ ತುಂಬ ಒಳ್ಳೇದಾಗ್ತದೆ. ಹಾಗೆ ಮ್ಯಾಮ್ ಕೂಡ ಹೇಳಿದ್ರು ಎಂತ ಡಯಟ್ ಎಲ್ಲ ಸರಿ ತಿನ್ನಿ ಅಂತ. ಹಾಗೆ ಹೇಳಿಲ್ಲ ಹತ್ರ ಸರಿ ತಿನ್ನಲು ಮಾತ್ರ ಇನ್ನು ಅಂಡೇರ ಡಯಟ್ ಮತ್ತೆ ದಾಳಿಜ್ಜಿ ಸಾರಿ ಅಮ್ಮು ಉಪದ್ರ ಅನ್ಪರಲ್ಲಿ ಇವಳು ವೈಪ್ ಚೀಟ್ ಡೇ ಅಂತ ಹೇಳಿದ್ರು ಅವರು. ಹಾಗೆ ನಾಳೆ ರಿಸೆಪ್ಷನ್ ಇದೆ. ನಾಳೆ ತಿಂದ್ಮೇಲೆ ಇವತ್ತು ನಾಳೆ ಅಮ್ಮು ಇವಳು ಗಡಿ ಗಡಿ ವೈಪರ್ ಆನ್ ಮಾಡೋದು. ಜಿಮ್ ಇಲ್ಲ. ಇದು ಡ್ರೆಸ್ ಮೊನ್ನೆ ತಗೊಂಡದ್ದು ನಾನು. ಆ್ಯಕ್ಚುಲಿ ನನಗೆ ಅಂದ್ಕೊಂಡು ಹೋದದ್ದು ಬೇರೆ, ನನಗೆ ಅದು ಸಿಕ್ಕಲಿಲ್ಲ, ಅದಕ್ಕೆ ಇದನ್ನು ತಗೊಂಡದ್ದು. ಹೌದು ಇವಳಿಗೆ ಅದು ಮೆಟೀರಿಯಲ್ ನಾವು ಅಲ್ಲಿ ಮದುವೆದು ಕಾರ್ಯಕ್ರಮ ಎಲ್ಲ ಮುಗಿಸಿ ಸ್ವಲ್ಪ ಆಚೆ ಈಚೆಲ್ಲ ಹೋಗಿ ಬಂದು ನಂತರ ನನಗೆ ಒಂದು ಬಂದರಿಗೆ ಹೋಗ್ಲಿಕ್ಕಿತ್ತು. ಅಲ್ಲಿ ಒಂದು NAS ಅಂತ ನೋಡಿ, ಇದು NAS ಅಂತ ಇದೊಂದು ಅಕ್ಕಿ ತರಲಿಕ್ಕಿತ್ತು 10 ಕಿಲೋ. ಇದಂದರೆ ಸ್ವಲ್ಪ ಕ್ವಾಲಿಟಿ ತುಂಬ ಒಳ್ಳೆಯದಿದೆ. ಮತ್ತು ಬಂದರಲ್ಲಿ ಗೊತ್ತಲ್ಲ ರೇಟ್ ಎಲ್ಲ ಸ್ವಲ್ಪ ರೀಸನೇಬಲ್ ಆಗಿ ಸಿಗ್ತದೆ ಹೊರಗೆ ತೆಗೆದುಕೊಳ್ಳೋದಕ್ಕಿಂತ. ಮತ್ತು ಬರುವಾಗ ಟೈಸನ್ ಕೋಳಿ ತಂದೆ. ನಾಳೆ ಮಧ್ಯಾಹ್ನಕ್ಕೆ ಸಹ 7 ಗಂಟೆ ಬಿಟ್ಟಿಗೆ ರಿಸೆಪ್ಷನ್ಗೆ ಹೋಗ್ಲಿಕ್ಕಿದೆ, ಇವತ್ತು ಮದುವೆಗೆ ಹೋಗಿದ್ದಾರೆ ಅಲ್ಲಿಗೆ. ಹಾಗೆಯೇ ನನಗೆ ಮತ್ತು ಪಾಪುಗೆ ಕೋಳಿ ಪದಾರ್ಥ. ಪಾಪು ತಿನ್ನೋದು ಡೌಟು, ಒಂದು ಚಿಕ್ಕ ಪೀಸ್ ತಿನ್ನೋದು. ನನಗೆ ಸ್ಪೆಷಲಿಯಾಗಿ ಟೈಸನ್ ಕೋಳಿ, ಯಾಕಂದರೆ ಅಲ್ಲಿದ್ದು ರಿಸೆಪ್ಷನ್ ಇದ್ದು ಫೀಲ್ ಮಿಸ್ ಆಗಬಾರ್ದು ಅಂತ. ಇವತ್ತು ವೆಜ್ ಇತ್ತಲ್ಲಿ, ಹಾಗೆ ತುಂಬ ಟೈಮ್ ಆಯಿತು ಸುಕ್ಕ ಮಾಡೋದು, ಚಿಕನ್ ಸುಕ್ಕ. ಯಾಕಂದರೆ ಫಂಕ್ಷನ್ಸ್ ಹೋಗಿ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಸ್ವಲ್ಪ ಕಮ್ಮಿ ಸಿಗ್ತಿದೆ. ಈ ಸಾಂಗಿಗೆ ಕಾಪಿರೈಟ್ ಬರಲಿಕ್ಕಿಲ್ಲ, ಯಾಕೆಂದರೆ ಇದು ಪಾಪುದು ಆಟದ್ದು ಸಾಂಗ್. ಮನೆ ನೋಡಿ ಕಾಪಿರೈಟ್ ದಯವಿಟ್ಟು ಕೊಡಬೇಡಿ, ಮೋಸ ಆಗ್ತದೆ. ಯಾಕಂದರೆ ಇದು ಆಟ ಸಾಮಾನಿದ್ದು ಸಾಂಗ್ ಅದು. ಮನೆ ಇಡೀ ಅವಳದು ನೋಡಿ, ABCD ಅವಳಿಗೆ ಮೊನ್ನೆ ತಂದದ್ದು ಇಡೀ ಫ್ರಿಜ್ಜಲ್ಲಿ ತೋರಿಸ್ತಲ್ಲ, ಈಗ ಇಡೀ ಮನೆಯಲ್ಲಿ ಇದ್ದದ್ದು, ಫ್ರಿಜ್ಜಲ್ಲಿ ಒಂದು ಕಡೆ ಇಲ್ಲ. ದಾದೆ ಬಾಬಾ ಇಡೀ ಇಲ್ಲ ಬಂತಿತ್ತು ನಾನು. ಹಾಂ ಫ್ರಿಜ್ಜಿಡಿಜ್ಜದೆ ಫ್ರಿಜ್ಜಿಡಿಜ್ಜಿ ಫ್ರಿಜ್ಜಿಗೆ ಅಂಟಲೆ ABCD ಪೊಲೆ ಅಂಟಲೆ ಫ್ರಿಜ್ಜಿಗೆ ಏನು ಪೊಲೆ. ನನಗೆ ಆ್ಯಕ್ಚುಲಿ ಸ್ವಲ್ಪ ಶೀತ ಸ್ವಲ್ಪ ಜಾಸ್ತಿ ಆಗಿ ಜ್ವರ ಬರಲಿದೆ. ಅಲ್ಲೇ ಅನ್ಕೊಂಡು ಅಂಟಲೆ ಫ್ರಿಜ್ಜಿಗೆ ಅಂಟಲೆ ಬೆಲೆ. ಈ ಥರ ಮಾತಾಡ್ತಾ ಇರುವಾಗ ಅವಳನ್ನು ನೋಡುವುದಿಲ್ಲಲ್ಲ, ಅದಕ್ಕೆ ಅವಳು ಯಾವಾಗ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಬರ್ತಾಳೆ ಅಮ್ಮೆ ಅಮ್ಮೆ ಅಂತ. ಪೊಲೆ ಫ್ರಿಜ್ ಗಂಟಲೆ ಸೈಕಲ್ ಕೊಲ್ಲಿ ಪೊಲೆ. ಅವಳ ಹತ್ರ ಮಾತಾಡಿದ್ರೆ ಸುಮ್ಮನೆ ಇರ್ತಾಳೆ. ಅವಳಿಗೆ ಅವಳ ಹತ್ರ ಮಾತಾಡ್ಬೇಕು. ಅಲ್ಲೇ ಪೋದ ಅಂಟಲೆ ಏನು ಅಂಟಲೆ. ಆ್ಯಕ್ಚುಲಿ ಈ ಥರ ಬೈತಾ ಇರುವಾಗ ಸೂಪರ್ ಆಗ್ತದೆ, ಇದ್ರದ್ದು ಸೂಪ್ ಥರ ಕುಡಿಲಿಕ್ಕೆ. ಇವಾಗ ಬೆಂದ ಮೇಲೆ ಸ್ವಲ್ಪ ಕೋಪ ಬರ್ತದೆ ಅವಳಿಗೆ, ಅವೆಲ್ಲ ಕಾರ್ತದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.